ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ತುಂಬಾ ಬಹುಮುಖ್ಯವಾದ ಮಾಹಿತಿಯೊಂದಿಗೆ ಬಂದಿದ್ದೇನೆ. ಅಂದರೆ ಈಗ ನಮಗೆ 14ನೇ ತಾರೀಕು ಏಕಾದಶಿ ಇರೋದ್ರಿಂದ ನಾವು ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಅದರಲ್ಲೂ ಮಧ್ಯಾಹ್ನ ಪ್ರಾರಂಭ ಆಗಿರೋದ್ರಿಂದ ಆಚರಣೆ ಹೇಗೆ, ಸ್ನಾನ ಯಾವ ರೀತಿ ಮಾಡ್ಕೋಬೇಕು, ಹಾಗೆಯೇ ಏಕಾದಶಿ ಆಗಿರೋದ್ರಿಂದ ಅನ್ನವನ್ನು ಮಾಡೋ ಹಾಗಿಲ್ಲ, ಆಗಿದ್ದಾಗ ನಾವು ಹಬ್ಬದ ಅಡುಗೆ ಯಾವ ರೀತಿ ಮಾಡಬೇಕು, ಆಮೇಲೆ ದೇವರ ವಸ್ತುಗಳನ್ನು ನಾವು ಯಾವಾಗ ಶುದ್ಧಿ ಮಾಡಬೇಕು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾನು ಇವತ್ತು ಇದೇ ಒಂದೇ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ನೋಡಿ, ನಾವು ಮೊದಲು ಸಂಕ್ರಾಂತಿ ಹಬ್ಬದ ಆಚರಣೆಯ ಒಂದು ದಿನವನ್ನು ತಿಳಿದುಕೊಳ್ಳೋಣಂತೆ. ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಮಕರ ಸಂಕ್ರಾಂತಿ ಅಂದ್ರೆ ಏನಪ್ಪಾ ಅಂತಂದ್ರೆ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವಂತ ಸಮಯಕ್ಕೆ ನಾವು ಮಕರ ಸಂಕ್ರಾಂತಿ ಅಂದ್ರೆ ನಾವು ಮಕರ ರಾಶಿಗೆ ಪ್ರವೇಶಿಸಿದ ನಂತರದಲ್ಲಿ ನಾವು ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಅಲ್ಲಿವರೆಗೂ ನಮಗೆ ಧನುರ್ಮಾಸವೇ ಇರುತ್ತದೆ. ಅಂದ್ರೆ ನೀವೇನಾರ ಹಿಂದಿನ ದಿವಸವೇ ನೀವೇನಾದ್ರೂ ಅಂದ್ರೆ ಈಗ 14ನೇ ತಾರೀಕು ಬೆಳಗ್ಗೆನೆ ನೀವು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತೀವಿ ಅಂತಂದ್ರೆ ಅದು ಆಗೋದಿಲ್ಲ, ಅದು ಧನುರ್ಮಾಸವಾಗಿರುತ್ತದೆ. ಯಾವಾಗ ನಮಗೆ ಮಕರ ರಾಶಿ ಪ್ರಾರಂಭ ಅನ್ನೋದಾದ್ರೆ 14ನೇ ತಾರೀಕು ಬುಧವಾರ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವಂತ ಸಮಯ ಅದು ಮಧ್ಯಾಹ್ನ 3:06 ನಾವು ಇಲ್ಲಿ ತಿಳ್ಕೋಬೇಕಾಗಿರುವಂತದ್ದು 14, 15 ಅಂತಂದ್ರೆ ಎರಡೂ ದಿವಸವೂ ಕೂಡ ಬಹುಮುಖ್ಯವಾದದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಈ ಮಕರ ಸಂಕ್ರಾಂತಿ ಅಂದ್ರೆ ಏನಪ್ಪಾ ಅಂತಂದ್ರೆ ನೀವು ಸರಳವಾಗಿ ನೀವು ತಿಳ್ಕೋಬೇಕಾಗಿರುವಂತದ್ದು ಏನಂತಂದ್ರೆ ಸೂರ್ಯನಿಗೆ ನಾವು ಸ್ನಾನವನ್ನು ಮಾಡ್ಕೋಬೇಕು. ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ಆದಷ್ಟು ನದಿಗಳ ಹತ್ರ ಹೋಗಿ ತೀರ್ಥ ಸ್ನಾನಗಳು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಒಂದ್ ಪಕ್ಷದಲ್ಲಿ ನಿಮಗೆ ಅಲ್ಲಿ ಹೋಗಿ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ನದಿ ಸ್ನಾನ ಮಾಡೋದಕ್ಕೆ ಆಗದೆ ಹೋದಾಗ ನೀವು ಮನೇಲೇ ಮಾಡ್ಕೋಬೇಕಾಗುತ್ತದೆ. ಆ ವಿಧಾನವನ್ನು ಕೂಡ ತಿಳಿಸ್ಕೊಡ್ತೇನೆ. ಅದು ಬಹುಮುಖ್ಯವಾದದ್ದು. ಸ್ನಾನ, ಅದ್ರ ಜೊತೆಲಿ ಸೂರ್ಯನಿಗೆ ಅರ್ಘ್ಯ ಮಾಡುವಂಥದ್ದು, ಅದರ ಜೊತೆಯಲ್ಲಿ ಮನೆಯಲ್ಲಿ ಮನೆ ದೇವರಿಗೆ ಪೂಜೆ ಮಾಡಿ ನಂತರದಲ್ಲಿ ದಾನ ಮಾಡುವುದು. ಇವು 4 ವಿಚಾರಗಳು ನಾವು ಸಂಕ್ರಾಂತಿ ಹಬ್ಬದಲ್ಲಿ ನಾವು ತಿಳಿದುಕೊಳ್ಳಲೇಬೇಕಾಗುತ್ತದೆ. ಹಾಗಾಗಿ ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಈ ಪುಣ್ಯಕಾಲ ಮಹಾಪುಣ್ಯಕಾಲ ಏನಿರುತ್ತೋ ಆ ಒಂದು ಸಮಯದಲ್ಲಿ ನಾವು ಒಂದು ಸ್ನಾನ ಮತ್ತೆ ದಾನಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಅಂದ್ರೆ ಸೂರ್ಯನಿಗೆ ಅರ್ಘ್ಯ ಬಿಡುವಂಥದ್ದು, ಅದರ ಜೊತೆಯಲ್ಲಿ ದಾನಕ್ಕೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ. ಈ ಪುಣ್ಯ ಕಾಲದಲ್ಲಿ ನೀವು ಎಷ್ಟರ ಮಟ್ಟಿಗೆ ಸೂರ್ಯನಿಗೆ ಅರ್ಘ್ಯವನ್ನು ಬಿಟ್ಟು ದಾನ ಮಾಡ್ತಿರೋ ಅಷ್ಟು ನಮಗೆ ದುಪ್ಪಟ್ಟು ಫಲ ಸಿಗ್ತಾ ಹೋಗುತ್ತದೆ. ಇದು ಏನಾಗುತ್ತೆ ಅಂತಂದ್ರೆ ನಮಗೆ 14ನೇ ತಾರೀಕೆ ನಮಗೆ ಈ ಪುಣ್ಯಕಾಲ ಬಂದ್ಬಿಟ್ಟಿದೆ. ನಿಮ್ಗೆ ಆಗ್ಲೇ ನಾನು ನಿಮ್ಗೆ ತಿಳಿಸಿರುವ ಹಾಗೆ ಪುಣ್ಯಕಾಲ ಮುಹೂರ್ತ ನಮಗೆ 14ನೇ ತಾರೀಕು ಬುಧವಾರ ಮಧ್ಯಾಹ್ನ 3:13 ಪ್ರಾರಂಭವಾಗಿರುವಂತದ್ದು ಸಂಜೆ 6:12 ಪುಣ್ಯಕಾಲ ಮುಹೂರ್ತ. ಇದು ನಮಗೆ ಹೆಚ್ಚು ಕಡಿಮೆ 2:59 ಇರುತ್ತದೆ. ನಂತರದ ಸಮಯ ಮಹಾಪುಣ್ಯಕಾಲ ಅಂತ ಬಂದಾಗ ಮಧ್ಯಾಹ್ನ 3:13 ಸಂಜೆ 5:01 ಎರಡೂ ಸಮಯ ಒಳ್ಳೆಯದು. ಹಾಗಾಗಿ ನೀವು ಆ ಒಂದು ಸಮಯದಲ್ಲಿ ನೀವು ಏನ್ ಮಾಡಬೇಕು ಅಂದ್ರೆ 14ನೇ ತಾರೀಕು ಸ್ನಾನವನ್ನು ಮಾಡ್ಕೋಬೇಕು. ಸ್ನಾನ ಯಾವ ರೀತಿ ಮಾಡಬೇಕು ಅಂತಂದ್ರೆ ಸ್ನಾನಕ್ಕೆ ಆದಷ್ಟು ಸ್ವಲ್ಪ ಮಟ್ಟಿಗೆ ಗಂಗಾಜಲ ಜೊತೆಯಲ್ಲಿ ನಾವು ಕಪ್ಪು ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಲೇಬೇಕಾಗುತ್ತದೆ. ಈಗ ತುಂಬಾ ಜನಕ್ಕೆ ತೀರ್ಥಕ್ಷೇತ್ರಗಳಿಗೆ ಹೋಗೋದಿಕ್ಕೆ ಆಗೋದಿಲ್ವಲ್ಲ, ಹಾಗಾಗಿ ನೀವು ಮನೆಯಲ್ಲೇನೆ ನಾವು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಆ ಒಂದು ನೀರಿಗೆ, ಸ್ನಾನ ಮಾಡುವಂತ ನೀರಿಗೆ ಸ್ವಲ್ಪ ಮಟ್ಟಿಗೆ ಗಂಗಾಜಲ ಜೊತೆಗೆ ಒಂದು ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಸೂರ್ಯನಿಗೆ ಅರ್ಘ್ಯವನ್ನು ಬಿಡಬೇಕು. ಹಾಗೇನೆ ನಿಮ್ಮ ಕೈಲಾದಷ್ಟು ದಾನ ಕೊಡಬೇಕು. ಏನೆಲ್ಲ ದಾನ ಕೊಡಬೇಕಾಗುತ್ತದೆ ಅನ್ನುವುದಾದರೆ ತುಂಬಾ ಕಷ್ಟ ಕೆಲಸ ಏನಲ್ಲ. ಈ ಸಂಕ್ರಾಂತಿ ಹಬ್ಬದಲ್ಲಿ ಆದಷ್ಟು ಅವರೆಕಾಳು, ಕಬ್ಬು, ಅದರ ಜೊತೆಯಲ್ಲಿ ಗೆಣಸು, ಕುಂಬಳಕಾಯಿ, ಆಮೇಲೆ ಎಳ್ಳು, ನವಧಾನ್ಯಗಳು ಈ ರೀತಿಯಾಗಿ ನಾವು ದಾನ ಕೊಡಬೇಕಾಗುತ್ತದೆ. ಈಗ ನಿಮಗೆ ನಿಮ್ಮ ಮನೆ ಹತ್ರ ಯಾರಾದ್ರೂ ಅವ್ರಿಗೆ ನೀಡ್ಸಿತ್ತು ಅಂತಂದ್ರೆ ಅವ್ರಿಗೂ ಸಹ ನೀವು ಹೆಂಗಿದ್ರು ಈಗ ನಾವು ಏನಪ್ಪಾ ಅಂತಂದ್ರೆ ಈಗ ಚಳಿಗಾಲ ಆಗಿರೋದ್ರಿಂದ ಅವರಿಗೆ ಬ್ಲಾಂಕೆಟ್ಸ್ ಅನ್ನು ತೆಗೆದುಕೊಂಡು ಹೋಗಿ ಕೊಡಿ. ಆಮೇಲೆ ದೇವಸ್ಥಾನಕ್ಕೆ ಕುಂಬಳಕಾಯಿ ಮತ್ತೆ ನವಧಾನ್ಯಗಳು ಅಥವಾ ಕುಂಬಳಕಾಯಿ, ಎಳ್ಳನ್ನು ಇಷ್ಟನ್ನು ಕೂಡ ನೀವು ತೆಗೆದುಕೊಂಡು ಹೋಗಿ ಕೊಡ್ಬೋದು. ಆದಷ್ಟು ನವಧಾನ್ಯಗಳು ತೆಗೆದುಕೊಂಡು ಹೋದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ಅಷ್ಟು ನವಧಾನ್ಯಗಳು ಕೂಡ ಇರೋದ್ರಿಂದ ನಿಮಗೆ ಒಂದು ನವಗ್ರಹಗಳ ಆಶೀರ್ವಾದವು ಕೂಡ ಸಿಗ್ತಾ ಹೋಗುತ್ತದೆ. ಹಾಗಾಗಿ ಅದ್ರ ಜೊತೆಲಿ ಕುಂಬಳಕಾಯಿನು ಸೇರಿಸಿ ನೀವು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಟ್ಟಾಗ 14ನೇ ತಾರೀಕಿನ ದಿವಸದಲ್ಲಿ ನೀವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ದಂಗೆ ಆಗುತ್ತದೆ. ಅವತ್ತು ಏಕಾದಶಿ ಇರೋದ್ರಿಂದ ನಾವು ಮನೆಯಲ್ಲಿ ಏನನ್ನೂ ಕೂಡ ಪ್ರಸಾದ ಮಾಡೋದಕ್ಕೆ ಬರೋದಿಲ್ಲ, ಅವತ್ತು ಉಪವಾಸವೇ ಆಗಿರುತ್ತದೆ. ಏಕಾದಶಿ ಬಗ್ಗೆ ನಾನು ಈಗಾಗಲೇ ನಿಮ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಏಕಾದಶಿ ನಮಗೆ ಪ್ರಾರಂಭವಾಗದೆ 13ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3:18 ಪ್ರಾರಂಭವಾಗಿರುವಂಥದ್ದು 14ನೇ ತಾರೀಕು ಬುಧವಾರ ಸಂಜೆ 5:33 ಮುಕ್ತಾಯವಾಗುತ್ತದೆ. ಈ ನಾವು 14ನೇ ತಾರೀಕು ಏಕಾದಶಿ ಮಾಡೋದ್ರಿಂದ ಸಂಪೂರ್ಣ ಏಕಾದಶಿನೇ ಇರೋದ್ರಿಂದ ನಾವು ಅವತ್ತಿನ ದಿವಸ ಮನೆಯಲ್ಲಿ ಏನೂ ಕೂಡ ಅಡಿಗೆ ಮಾಡಿರೋದಿಲ್ಲ, ಫಲಾಹಾರವನ್ನು ಅಷ್ಟೇ ನಾವು ಸೇವನೆ ಮಾಡ್ತಾ ಇರ್ತೀವಿ. ಆದಷ್ಟು ಉಪವಾಸ ಇರೋದಕ್ಕೆ ಆಗದೇ ಇರುವಂತವರು ನೀರಾಹಾರದಲ್ಲೂ ಕೂಡ ಉಪವಾಸವನ್ನು ಆಚರಣೆ ಮಾಡ್ತಾರೆ ಕೆಲವೊಬ್ಬರು. ಹಾಗಾಗಿ ಅವತ್ತಿನ ದಿವಸ ನಾವು ಏನು ಪ್ರಸಾದ ಮಾಡೋದಿಲ್ಲ, ಜಸ್ಟ್ ನಾವು ಸ್ನಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ದಾನ ಮಾಡುವುದು. ಇದಿಷ್ಟು ನಾವು ಪಾಲನೆ ಮಾಡಬೇಕಾಗಿರುವಂತದ್ದು 14ನೇ ತಾರೀಕು.
ಹಾಗೆಯೇ ಏಕಾದಶಿ ನಂತರದ ದಿವಸ ನಮಗೆ ದ್ವಾದಶಿ ಅಂದರೆ 15ನೇ ತಾರೀಕು ನಮಗೆ ದ್ವಾದಶಿ ಇರುತ್ತದೆ. ಹಾಗಾಗಿ ಯಾವಾಗಲೂ ಅಷ್ಟೇ ಏಕಾದಶಿ ದಿವಸ ಉಪವಾಸ, ದ್ವಾದಶಿ ದಿವಸ ನಾವು ವಿಶೇಷ ಪ್ರಸಾದವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಉಪವಾಸವನ್ನು ಬಿಡ್ತೇವೆ, ಅದಕ್ಕೆ ಪಾರಣ ಅಂತೇವೆ. ಹಾಗಾಗಿ 15ನೇ ತಾರೀಕು ನೀವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ದಂಗೆ ಆಗುತ್ತದೆ, ಜೊತೆಲಿ ದ್ವಾದಶಿಯನ್ನು ಕೂಡ ಆಚರಣೆ ಮಾಡ್ದಂಗೆ ಆಗುತ್ತದೆ. ಹಾಗೆಯೇ ಈಗ ಹಬ್ಬದ ಅಡುಗೆ ಅಂತಂದ್ರೆ ಸಿಹಿ ಪೊಂಗಲು, ಖಾರ ಪೊಂಗಲು ಎಲ್ಲವನ್ನೂ ಕೂಡ ಮಾಡ್ತೇವೆ. ಹಬ್ಬದ ಅಡುಗೆ ಅಂದ್ರೆ ಹೋಳಿಗೆ ಎಲ್ಲವನ್ನೂ ಕೂಡ ಮಾಡ್ತೇವೆ. ಈಗ ಗೆಣಸಿನ ಸೀಸನ್ ಆಗಿರೋದ್ರಿಂದ ಸಿಹಿ ಗೆಣಸಿನ ಹೋಳಿಗೆ ಕೂಡ ಮಾಡ್ತೇವೆ. ಹಾಗಾಗಿ 15ನೇ ತಾರೀಕು ಗುರುವಾರ ಬೆಳಗ್ಗೆ ನೀವು ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ನಂತರದಲ್ಲಿ ಮನೆ ಹತ್ರ ನೀವು ರಂಗೋಲಿ ಹಾಕೋ, ವಿಶೇಷವಾಗಿ ನಾವು ರಂಗೋಲಿ ಹಾಕ್ತಾ ಇರ್ತೇವೆ ಸಂಕ್ರಾಂತಿ ಹಬ್ಬದಲ್ಲಿ. ರಂಗೋಲಿ ಹಾಕಿ ಮನೆ ಒಳಗೆ ಬಂದು ಆಮೇಲೆ ನೀವು ದೇವರ ಮನೆಯಲ್ಲಿ ಈ ಪೂಜೆ ಮಾಡೋದು ಮನೆ ದೇವರಿಗೆ ಪೂಜೆ ಮಾಡಬೇಕಾಗಿರೋದ್ರಿಂದ ನಾವೊಂದು ಕಳಸವನ್ನು ಇಟ್ಟು, ಅಂದರೆ ದಿನನಿತ್ಯ ಇಡುವ ಕಳಸವನ್ನೇ ಇಟ್ಟು ಪೂಜೆ ಮಾಡಿಕೊಂಡು ವಿಶೇಷವಾಗಿ ನಾವು ಏನು ಪ್ರಸಾದ ಮಾಡ್ಕೊಂಡಿರ್ತೀವೋ ಪ್ರಸಾದವನ್ನು ಇಟ್ಟು ನೈವೇದ್ಯ ಮಾಡಿ ನಂತರದಲ್ಲಿ ನೀವು ಪ್ರಸಾದವನ್ನು ಸೇವನೆ ಮಾಡ್ಬೋದು. ಯಾಕಂದರೆ ದ್ವಾದಶಿ ಅಲ್ವಾ, ದ್ವಾದಶಿಗೂ ನಾವು ಪ್ರಸಾದ ಮಾಡಿನೇ ನಾವು ದೇವರಿಗೆ ನೈವೇದ್ಯ ಮಾಡಿ ನಂತರದಲ್ಲಿ ಉಪವಾಸ ಬಿಡ್ತೇವೆ. ಹಾಗಾಗಿ ಸಂಕ್ರಾಂತಿ ಹಬ್ಬ, ದ್ವಾದಶಿ ಎರಡನ್ನೂ ಕೂಡ ಆಚರಣೆ ಮಾಡಿದಂಥ ಫಲ ನಮಗೆ 15ನೇ ತಾರೀಕು ಸಿಗುವಂಥದ್ದು. ಹಾಗಾಗಿ 14ನೇ ತಾರೀಕು ಕೂಡ ವಿಶೇಷವಾದದ್ದು, 15ನೇ ತಾರೀಕು ಕೂಡ ವಿಶೇಷವಾದದ್ದು. ಪ್ರತಿಯೊಬ್ಬರು ಆಚರಣೆ ಮಾಡಬೇಕಾಗಿರುವಂಥ ಸಂಕ್ರಾಂತಿ ಹಬ್ಬ 15ನೇ ತಾರೀಕು ನಾವು ಪೊಂಗಲನ್ನು ಮಾಡಿ ಆಚರಣೆ ಮಾಡ್ತೇವೆ. ಅಂದರೆ ಎಳ್ಳನ್ನು ಬೀರುವಂಥದ್ದು, ಎಳ್ಳು ಬೆಲ್ಲ ನಾವು ಮಕ್ಕಳ ಕೈಲಿ ಕೊಟ್ಟು ಕಳಿಸ್ತಾ ಇರ್ತೀವಿ. ಹಾಗಾಗಿ ಎಳ್ಳು ಬೆಲ್ಲ ಬೀರುವಂಥದ್ದು, ಜೊತೆಲಿ ಪೊಂಗಲನ್ನು ಮಾಡುವಂಥದ್ದು, ಈ ರೀತಿಯಾಗಿ ವಿಶೇಷವಾಗಿ ನಾವು ಹಬ್ಬವನ್ನು ಆಚರಣೆ ಮಾಡ್ತೇವೆ. ಹಾಗೆ ಅಂದಿನ ದಿವಸ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಆದಷ್ಟು ನೀವೇನಾದ್ರೂ ಮನೆ ದೇವರಿಗೆ ಹೋಗೇ ಇಲ್ಲ ಅಂತಂದ್ರೆ ಅವತ್ತಿನ ಸಹ ಪ್ಲಾನ್ ಮಾಡ್ಕೊಳ್ಳಿ. 15ನೇ ತಾರೀಕು ಬೆಳಗ್ಗೆ ಬೇಗನೆ ಎದ್ದು ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಿಮ್ಮ ಮನೆ ದೇವರಿಗೆ ಹೋಗಿ ಅಲ್ಲಿ ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡೋದಾದ್ರೆ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಖಂಡಿತ ನಿಮ್ಮ ಕೋರಿಕೆ ಬೇಗನೆ ಈಡೇರುತ್ತದೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ತುಂಬಾ ವ್ರತಗಳನ್ನ ಪೂಜೆಗಳನ್ನ ಮಾಡ್ತಾ ಇರ್ತೀವಿ, ಯಾವುದೇ ನಮಗೆ ಫಲನೇ ಸಿಗ್ತಾ ಇಲ್ಲ ಅಂತಂದ್ರೆ ಮುಖ್ಯ ಕಾರಣ ಇದೇ ಆಗಿರುತ್ತದೆ. ಅಂದ್ರೆ ನಾವು ನಮ್ಮ ಮನೆ ದೇವರಿಗೆ ನಾವು ಸರಿಯಾಗಿ ನಡ್ಕೊಳ್ಳದೆ ಇರುವಂತದ್ದು. ಹಾಗಾಗಿ ಇಂಥ ಒಂದು ಸಮಯದಲ್ಲಿ ನಾವು ಹಬ್ಬದ ಸಮಯದಲ್ಲಿ ಹೋಗಿ ನಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಮಡ್ಲಕ್ಕಿ ಕೊಟ್ಟು ಬರೋದ್ರಿಂದ ನಮ್ಮ ಎಲ್ಲಾ ವಿಶೇಷ ಪೂಜೆಗಳಿಗೂ ಕೂಡ ನಮಗೆ ಫಲ ಸಿಗ್ತಾ ಹೋಗುತ್ತದೆ. ನೋಡಿರಲ್ಲ ಫ್ರೆಂಡ್ಸ್, ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ. 14ನೇ ತಾರೀಕು ಏಕಾದಶಿ, ಜೊತೆಯಲ್ಲಿ ಸಂಕ್ರಾಂತಿ ಹಬ್ಬವು ಇರೋದ್ರಿಂದ ಅವತ್ತಿನ ದಿವಸ ನಾವು ಅನ್ನ ಅಥವಾ ಅಕ್ಕಿ ಅಥವಾ ಧಾನ್ಯಗಳ ಆಹಾರವನ್ನು ನಾವು ಸೇವಿಸುವುದಿಲ್ಲ. ಹಾಗಾಗಿ ನಾವು ಅವತ್ತಿನ ದಿವಸ ಸ್ನಾನಕ್ಕೆ ಮತ್ತೆ ಸೂರ್ಯನಿಗೆ ಆಜ್ಞೆ ಕೊಡುವಂಥದ್ದು, ದಾನಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ. 15ನೇ ತಾರೀಕು ಮತ್ತೊಮ್ಮೆ ನಾವು ಸ್ನಾನವನ್ನು ಮಾಡಿಕೊಂಡು ಸ್ನಾನಕ್ಕೂ ಕೂಡ ಆ ಸಮಯದಲ್ಲೂ ಕೂಡ ನಾವು ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಬೇಕು. ಬೇಕಾದ್ರೆ ನೀವು 14ನೇ ತಾರೀಕು ಸೂರ್ಯನಿಗೆ ಹಾರ್ಗೆ ಬಿಡದೆ ಹೋದಾಗ ನೀವು 15ನೇ ತಾರೀಕು ಬೆಳಗ್ಗೆ ಸೂರ್ಯನಿಗೆ ಹಾರ್ಗೆಯನ್ನು ಬಿಟ್ಟು ಮನೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನೀವು ಮನೆ ದೇವರಿಗೆ ನೀವು ಬೇರೆ ಕಡೆ ಹೋಗೋದಿಕ್ಕೆ ಆಗದೆ ಹೋದ್ರೂ ಕೂಡ ನೀವಿರುವಂತಹ ಊರಿನಲ್ಲೇ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಹಾಗೆ ಎಳ್ಳು ಬೀರೋದನ್ನ ಮರಿಬೇಡಿ. ಪ್ರತಿಯೊಬ್ಬರು ಕೂಡ ಎಳ್ಳನ್ನು ದಾನ ಮಾಡುವುದು ಅದು ಬಹುಮುಖ್ಯವಾಗಿರುತ್ತದೆ. ಎಳ್ಳನ್ನು ದಾನ ಮಾಡಿ ಹಾಗೆ ದೇವಸ್ಥಾನಕ್ಕೆ ನಾನು ಹೇಳಿದಾಗೆ 14ನೇ ತಾರೀಕೆ ಕೊಟ್ಟರೆ ತುಂಬಾ ಒಳ್ಳೇದು. ಯಾಕಂತಂದ್ರೆ ಪುಣ್ಯಕಾಲವಿರುತ್ತದೆ. ನಾವು ಪುಣ್ಯಕಾಲದಲ್ಲಿ ಏನೇ ಮಾಡಿದ್ರು ಕೂಡ ಅದು ನಮಗೆ ದುಪ್ಪಟ್ಟು ಫಲ ಸಿಗುವಂಥದ್ದು ಮಕರ ರಾಶಿಯಲ್ಲಿ ಪ್ರವೇಶ ಮಾಡಿರುವಂಥ ಸಮಯದಲ್ಲಿ. ಹಾಗಾಗಿ ಆದಷ್ಟು 14ನೇ ತಾರೀಕೆ ದಾನ ಕೊಟ್ಬಿಡಿ. ಸಂಕ್ರಾಂತಿ ಹಬ್ಬದ ದಿವಸ ನೀವು ನಿಮ್ಮ ಮನೆಯಲ್ಲಿ ಯಾವ ತರ ಪೂಜೆ ಮಾಡ್ತೀರೋ ಆ ರೀತಿ ನೀವು ಮಾಡ್ಕೋಬಹುದು. ನೀವು ಈ ರೀತಿ ಆಚರಣೆ ಮಾಡಿದರೆ ನಿಮ್ಮ ಏಕಾದಶಿಯ ವ್ರತವೂ ಕೂಡ ಭಂಗ ಆಗೋದಿಲ್ಲ. ಅದ್ರ ಜೊತೆಲಿ ಸಂಕ್ರಾಂತಿ ಹಬ್ಬವನ್ನು ಕೂಡ ವಿಶೇಷವಾಗಿ ನೀವು ಆಚರಣೆ ಮಾಡಿದಂತೆ ಆಗುತ್ತದೆ. ಇನ್ನು ಮನೆ ಶುದ್ಧಿ ನಾವು ಯಾವಾಗ ಮಾಡ್ಕೋಬೇಕು? ಮನೆ ಶುದ್ಧಿ ಅನ್ನೋದಕ್ಕಿಂತ ದೇವರ ಮನೆ ಕ್ಲೀನಿಂಗ್ ನಾವು ಯಾವಾಗ ಮಾಡ್ಕೋಬೇಕು ಅನ್ನೋದಾದ್ರೆ, ಆದಷ್ಟು ನೀವು ಸೋಮವಾರವೇ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಯಾಕಂತಂದ್ರೆ ನಮಗೆ ಮಂಗಳವಾರ ಒಂದು ವಾರವಾಗಿರುತ್ತದೆ, ಮಂಗಳವಾರ ಮನೆ ದೇವ್ರ ವಾರ ಆಗಿರುತ್ತದೆ. ನಾವು ಮನೆ ಶುದ್ಧಿ ಮಾಡ್ಕೊಳ್ಳೋದಿಲ್ಲ, ಅಂದ್ರೆ ದೇವರ ಮನೆ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ಒಂದು. ಅದ್ರ ಜೊತೆಯಲ್ಲಿ ಏಕಾದಶಿ ಕೂಡ ಮಧ್ಯಾಹ್ನವೇ ಪ್ರಾರಂಭವಾಗ್ಬಿಡುತ್ತೆ. ಹಾಗಾಗಿ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನು ಅಂತಂದ್ರೆ, ನೀವು ದೇವರ ಮನೆಯಲ್ಲೇನೋ ಅಂದ್ರೆ ಕ್ಲೀನಿಂಗ್ ಅಂದ್ರೆ ನಿಮಗೆ ಯಾವಾಗಲೂ ದೇವರ ಮನೆ ಕ್ಲೀನ್ ಆಗೇ ಇರುತ್ತದೆ. ಆದ್ರೆ ಸ್ವಲ್ಪ ಮಟ್ಟಿಗೆ ನಾವು ಶುದ್ಧಿ ಮಾಡ್ಕೋಬೇಕು ಅಂದ್ರೆ ಅದು ಏನಾದ್ರು ಸ್ವಲ್ಪ ಕಪ್ಪು ಕಲೆ ಆಗಿದ್ರೆ ಎಲ್ಲವನ್ನು ಕ್ಲೀನಾಗಿ ಒರೆಸ್ಕೊಂಡು ನೀವು ವಿಗ್ರಹಗಳನ್ನೆಲ್ಲ ಶುದ್ಧಿ ಮಾಡ್ಕೊಳ್ಳೋದು ಅವತ್ತು ಶುದ್ಧಿ ಮಾಡ್ಕೋಬಹುದು. ಇಲ್ಲ ಅಂತ ಅಂದ್ರೆ ಒಂದೇ ಸರಿಗೆ ನೀವು 14ನೇ ತಾರೀಕು ಬುಧವಾರ ಅವತ್ತಿನ ದಿವಸ ಕೂಡ ಬೆಳಗ್ಗೆ ಬೇಗನೆ ಎದ್ದು ದೇವರ ಮನೆ ಶುದ್ಧಿ ಮಾಡಿಕೊಂಡು ಎಲ್ಲವನ್ನು ವಿಗ್ರಹವನ್ನು ತೊಳೆದು ಕ್ಲೀನ್ ಮಾಡಿಕೊಂಡು ಹಬ್ಬವನ್ನು ಆಚರಣೆ ಮಾಡ್ಬೋದು. ಹಬ್ಬ ಅಂತಂದ್ರೆ ನಾನು ಹೇಳೋದಲ್ಲ ಆ ರೀತಿಯಾಗಿ 14ನೇ ತಾರೀಕು ಇಲ್ಲ 15ನೇ ತಾರೀಕೆ ನಾವು ದೇವರ ಮನೆ ಶುದ್ಧಿ ಮಾಡ್ಕೊಂಡು ಮಾಡ್ತೀವಿ ಅಂದ್ರೆ ಒಳ್ಳೇದೇನೆ, ಮಾಡಿದ್ರು ತೊಂದರೆ ಏನಿಲ್ಲ. 14, 15 2 ದಿವಸನೂ ಮಾಡ್ಬೋದು, ಸೋಮವಾರ ಮಾಡ್ಬೋದು. ಆದ್ರೆ ಮಂಗಳವಾರ ಮಾತ್ರ ಮಾಡೋದಿಕ್ಕೆ ಹೋಗ್ಬೇಡಿ. ಇನ್ನು ಶನಿವಾರವೂ ಕೂಡ ವೆಂಕಟೇಶ್ವರ ಸ್ವಾಮಿ ವಾರ ಇರುತ್ತದೆ, ಅದರಲ್ಲೂ ಧನುರ್ಮಾಸ ನಡೀತಾ ಇರುತ್ತೆ. ಹಾಗಾಗಿ ನಾಳೆ ಶನಿವಾರದ ದಿವಸ ಕೂಡ ಮಾಡೋದಿಕ್ಕೆ ಬರೋದಿಲ್ಲ. ಹಾಗಾಗಿ ಬೆಸ್ಟ್ ಆಪ್ಷನ್ ಅಂತಂದ್ರೆ ಸೋಮವಾರ ಅಥವಾ ಬುಧವಾರ, ಗುರುವಾರದ ಈ ದಿವಸದಲ್ಲಿ ನೀವು ದೇವರ ಮನೆಯನ್ನು ಶುದ್ಧಿ ಮಾಡಿಕೊಂಡು ಎಲ್ಲವನ್ನು ತೊಳ್ಕೊಂಡು ಅಂದ್ರೆ ವಿಗ್ರಹ ಪ್ರತಿಯೊಂದು ಫೋಟೋ ಎಲ್ಲ ಒರೆಸ್ಕೊಂಡು ಕ್ಲೀನಾಗಿ ನಾವು ಹಬ್ಬವನ್ನು ಆಚರಣೆ ಮಾಡ್ಬೋದು.
ನೋಡೋದಲ್ಲ ಫ್ರೆಂಡ್ಸ್, ತುಂಬ ವಿಶೇಷವಾಗಿ ಎಲ್ಲರೂ ಕೂಡ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. 14ನೇ ತಾರೀಕು ಸಂಜೆ ನೀವು ಒಂದು ಆಚರಣೆ ಮಾಡ್ಬೋದು ಸಂಕ್ರಾಂತಿ ಹಬ್ಬವನ್ನು. ಹಾಗೇನೆ 15ನೇ ತಾರೀಕು ಕೂಡ ನೀವು ಆಚರಣೆ ಮಾಡ್ಬೋದು. ನಿಮಗೆ ಯಾವುದೇ ರೀತಿಯ ಗೊಂದಲ ಆಗದೇ ಇರೋ ರೀತಿಯಲ್ಲಿ ಏಕಾದಶಿ, ದ್ವಾದಶಿ, ಸಂಕ್ರಾಂತಿ ಹಬ್ಬ ಮೂರದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮತ್ತೊಂದು ಬಹುಮುಖ್ಯವಾಗಿ ವಿಶೇಷತೆ ಏನಪ್ಪಾ ಅಂತಂದರೆ, ಈ ಏಕಾದಶಿಗೆ ಷಟ್ತಿಲ ಏಕಾದಶಿ ಅಂತೀವಿ. ಹಾಗಾಗಿ ಈ ಸಮಯದಲ್ಲಿ ನಾವು ಎಳ್ಳನ್ನು ದಾನ ಮಾಡುವುದು ಏಕಾದಶಿಯಲ್ಲಿ ಬಹುಮುಖ್ಯವಾಗಿರುತ್ತದೆ. ಹಾಗಾಗಿ ನೀವು ಸ್ನಾನಕ್ಕೂ ಕೂಡ ಎಳ್ಳನ್ನು ಉಪಯೋಗಿಸ್ಕೊಳ್ಳಿ, ದಾನವನ್ನು ಕೂಡ ನೀವು ಎಳ್ಳನ್ನು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸಂಕ್ರಾಂತಿ ಹಬ್ಬ ಜೊತೆಲಿ ಏಕಾದಶಿ ಎರಡರ ಆಚರಣೆಯನ್ನು ಕೂಡ ತುಂಬ ಸರಾಗವಾಗಿ ತಿಳಿಸ್ಕೊಟ್ಟಿದ್ದೇನೆ. ಯಾವುದೇ ರೀತಿಯ ಗೊಂದಲವಿಲ್ಲದೆ ನೀವು 14, 15 2 ದಿವಸನೂ ಸಂಭ್ರಮದಿಂದ ಆಚರಣೆ ಮಾಡ್ಬೋದು. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.